ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ವಿಡಿಯೋ ಥ್ರೂ ಟೆಕ್ಸ್ಟ್ ಅಂದರೆ ಒಂದು ಟೆಕ್ಸ್ಟ್ ಬರ್ತಾ ಇರುತ್ತೆ, ಅದ್ರ ಒಳಗಡೆ ವಿಡಿಯೋ ಬರೋ ಥರದ್ದು. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ಸೊ ಇಲ್ಲಿ ಆ್ಯನಿಮೇಷನ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ, ಇದು ರೆಫರೆನ್ಸಿಗೆ ತೋರಿಸ್ತಾ ಇರೋದು. ನೆಕ್ಸ್ಟ್ ಇದನ್ನು ಕ್ರಿಯೇಟ್ ಮಾಡೋಣ. ಸೊ ಫಸ್ಟು ಬ್ಯಾಕ್ಗ್ರೌಂಡಲ್ಲಿ ಒಂದು ವಿಡಿಯೋ ಇದೆ, ಆಮೇಲೆ ಸೆಂಟ್ರಲ್ ಟೆಕ್ಸ್ಟ್ ಇದೆ. ಹೋಗ್ತಾ ಹೋಗ್ತಾ ಟೆಕ್ಸ್ಟ್ನಲ್ಲಿ ನಮಗೆ ನೆಕ್ಸ್ಟು ವಿಡಿಯೋ ಏನು ರಿವೀಲ್ ಆಗಬೇಕು ಅದು ಬರ್ತಾ ಹೋಗುತ್ತೆ, ಆಮೇಲೆ ಸೆಕೆಂಡ್ ವಿಡಿಯೋ ಪ್ಲೇ ಆಗುತ್ತೆ. ಸೊ ಈ ಥರದ್ದು ಆ್ಯನಿಮೇಷನ್ ನೀವು ಒಂದು ರಿವೀಲ್ ಥರದಕ್ಕೆ ಯೂಸ್ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ಏನೋ ಒಂದು ಸೀನ್ ರಿವೀಲ್ ಮಾಡಿ ತೋರಿಸ್ಬೇಕು, ಇಲ್ಲ ಕ್ರೆಡಿಟ್ಸ್ ಈ ಥರ ಏನಾದರೂ ಒಂದು ಟ್ರಾನ್ಸಿಷನ್ ಥರ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನೋಡಿ, ಒಂದು ಬ್ಯಾಕ್ಗ್ರೌಂಡ್ ವಿಡಿಯೋ ಇದೆ, ಟೆಕ್ಸ್ಟ್ ಇರುತ್ತೆ, ಆಮೇಲೆ ನಿಮಗೆ ವಿಡಿಯೋ ಕಾಣಿಸುತ್ತೆ. ಇದನ್ನು ಯಾವ ರೀತಿ ಮಾಡೋದು ನೋಡೋಣ. ಫಸ್ಟ್ ಇಲ್ಲಿ ಹೊಸ ಕಾಂಪ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಈ ಐಕಾನ ಕ್ಲಿಕ್ ಮಾಡಿ, ನ್ಯೂ ಕಾಂಪು. ಅಗೇನ್ ನಾವು ಫಸ್ಟು ಮೇನ್ ಆ್ಯನಿಮೇಷನ್ ಮಾಡೋಕ್ಕೆ ಒಂದು ಕಾಂಪೊಸಿಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಇದಕ್ಕೆ ನಾನು ಆಲ್ರೆಡಿ ನಾನು ಮೇನ್ ಆ್ಯನಿಮೇಷನ್ ಅಂತ ಯೂಸ್ ಮಾಡಿದ್ದೀನಿ. ಸೊ ವಿಡಿಯೋ ಥ್ರೂ ಟೆಕ್ಸ್ಟ್ ಅಂತ ಹೆಸರು ಕೊಡ್ತಿದ್ದೀನಿ. ನೀವು ನಿಮಗೆ ಯಾವ ವರ್ಡಿಂಗ್ಸ್ ಇಷ್ಟನೋ ಅದನ್ನು ಸೆಟ್ ಮಾಡ್ಕೋಬೋದು. ಅಗೇನ್ HD ವಿಡಿಯೋ 1920 1080. ಟೈಮ್ ಡ್ಯೂರೇಷನ್ ಬಂದುಬಿಟ್ಟು 31 ಸೆಕೆಂಡ್ಸ್ ಇದೆ, ಇಷ್ಟೊಂದು ಬೇಡ. ಸೊ ನಾನು ಇದನ್ನು 15 ಸೆಕೆಂಡ್ಸ್ ಕೊಡ್ತಿದ್ದೀನಿ. ಅಗೇನ್ 10 ಸೆಕೆಂಡ್ಸ್ 15 ಸೆಕೆಂಡ್ಸ್ ಕೊಡ್ಬೋದು, ತುಂಬ ಶಾರ್ಟ್ ಆ್ಯನಿಮೇಷನ್ ಇದು. ಮೊದಲಿಗೆ ಇಲ್ಲಿ ಒಂದಷ್ಟು ಫುಟೇಜಸ್ನ ಇಂಪೋರ್ಟ್ ಮಾಡಿದ್ದೀನಿ. ಸೊ ನಾನಿಲ್ಲಿ ರೆಫರೆನ್ಸಿಗೆ ಈ ಒಂದು ಫುಟೇಜ್ನ ಇಲ್ಲಿ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಈ ರೀತಿ. ನೆಕ್ಸ್ಟ್ ಇವಾಗ ಒಂದು ಟೆಕ್ಸ್ಟ್ ಬರೆಯೋಣ. ಸೊ ಅಗೇನ್ ಮೇಲೆ ಟೈಪ್ ಟೂಲ್ ತೊಗೊಳ್ಳಿ, ಟೆಕ್ಸ್ಟು. ಸೊ ಇಲ್ಲಿ ನಾವು ಅಗೇನ್ ಈ ವರ್ಡಿಂಗ್ಸ್ ಏನು ಬರಿತೀವಿ ಅದು ಆದಷ್ಟು ಸಣ್ಣದಾಗಿರಬೇಕು, ಅಂದರೆ ಲೆಟರ್ಸ್ನಲ್ಲಿ ತುಂಬ ಉದ್ದುದ್ದ ವರ್ಡ್ಸ್ ಇರಬಾರ್ದು. ಸ್ವಲ್ಪ ಚಿಕ್ಕದಾಗೆ 4-5 ಲೆಟರ್ಸ್ ಒಳಗಡೆ ಆ ವರ್ಡ್ ಇರಬೇಕು, ಆವಾಗ ಚೆನ್ನಾಗಿರುತ್ತೆ. ಯಾಕಂದರೆ ನಾವಿಲ್ಲಿ ಬೋಲ್ಡ್ ಫಾಂಟ್ನ ಯೂಸ್ ಮಾಡೋದು. ಸೊ ಅಗೇನ್ ಅದಕ್ಕೆಲ್ಲ ನಾನು ರೀಸನ್ ಹೇಳ್ತೀನಿ. ಸೊ ಇಲ್ಲಿ ಸದ್ಯಕ್ಕೆ ವಾವ್ ಅಂತ ಬರಿತಾ ಇದ್ದೀನಿ. ಇದನ್ನು ಸೆಂಟರ್ ಮಾಡ್ಕೊಳ್ಳಿ. ಸೊ ಕಂಟ್ರೋಲ್ ಆಲ್ಟ್ ಹೋಮ್ ಮಾಡಿದ್ರೆ ಆ್ಯಂಕರ್ ಪಾಯಿಂಟ್ ಸೆಂಟರ್ಗೆ ಬರುತ್ತೆ, ಆಮೇಲೆ ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡಿದ್ರೆ ಟೆಕ್ಸ್ಟ್ ಕೂಡ ಸೆಂಟರ್ಗೆ ಬರುತ್ತೆ. ಹಾಗೆ ನಾವು ಟೈಪ್ ಟೂಲ್ ಯೂಸ್ ಮಾಡಾಯಿತು. ನೆಕ್ಸ್ಟು ಸೆಲೆಕ್ಷನ್ ಟೂಲ್ಗೆ ವಾಪಸ್ ಬನ್ನಿ. ಸೊ ಇವಾಗ ಫಸ್ಟು ಈ ಟೆಕ್ಸ್ಟ್ ಲೇಯರ್ನ ನಾವು ಪ್ರೀ ಕಾಂಪೊಸಿಷನ್ ಮಾಡ್ಕೊಳ್ಳೋಣ. ಸೊ ಅಗೇನ್ ಯಾಕೆ ಪ್ರೀ ಕಾಂಪ್ ಮಾಡೋದು ಅನ್ನೋದನ್ನು ನಾನು ಹೇಳ್ತೀನಿ. ಲೇಯರ್ನ ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿಬಿಟ್ಟು ಪ್ರೀ ಕಾಂಪೋಸ್ ಇದನ್ನು ಸೆಲೆಕ್ಟ್ ಮಾಡಿ. ಇದಕ್ಕೊಂದು ಹೆಸರು ಕೊಡಿ. ನಾನಿಲ್ಲಿ ಟೆಕ್ಸ್ಟ್ ಲೇಯರ್ ಅಂತ ಹೆಸರು ಕೊಡ್ತಾ ಇದ್ದೀನಿ, ಓಕೆ ಅಂತ ಕೊಡಿ. ಮೇನ್ ರೀಸನ್ ನಾವು ಯಾಕೆ ಪ್ರೀ ಕಾಂಪೋಸ್ ಮಾಡೋದು ಅಂತ ಹೇಳಿದ್ರೆ, ಇವಾಗ ಇದ್ರ ಮೇಲೆ ಒಂದಷ್ಟು ಆ್ಯನಿಮೇಷನ್ಸ್ನ ಕ್ರಿಯೇಟ್ ಮಾಡ್ತೀವಿ. ನಾವು ಡೈರೆಕ್ಟ್ ಟೆಕ್ಸ್ಟ್ ಲೇಯರ್ ಮೇಲೆ ಆ್ಯನಿಮೇಷನ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಟೆಕ್ಸ್ಟ್ನ ನಾವೇನಾದ್ರು ಚೇಂಜ್ ಮಾಡಿದಾಗ ಆ್ಯನಿಮೇಷನ್ಸ್ ಕೂಡ ಆ ಟೆಕ್ಸ್ಟ್ ಯಾವ ಥರ ಇರುತ್ತೆ ಅದಕ್ಕೆ ತಕ್ಕನಂಗೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಪ್ರೀ ಕಾಂಪೋಸ್ ಕ್ರಿಯೇಟ್ ಮಾಡಿದಾಗ ಅದು ನಮ್ಮ ಟೆಕ್ಸ್ಟ್ ಬಂದುಬಿಟ್ಟು ಒಂದು ಕಂಟೈನರ್ ಒಳಗಡೆ ಇರುತ್ತೆ. ನಾವು ಆ ಕಂಟೈನರ್ನ ಮೂವ್ ಮಾಡ್ತಿದ್ದೀವಿ ಅಥವಾ ಆ್ಯನಿಮೇಷನ್ಸ್ ಮಾಡೋದು. ಸೊ ಒಳಗಡೆ ಪ್ರಾಡಕ್ಟ್ ಏನಿದೆ ಅದು ಏನೇ ಚೇಂಜ್ ಆದರೂ ಕೂಡ ನಮಗೆ ಔಟ್ಪುಟ್ಟಲ್ಲಿ ಅಫೆಕ್ಟ್ ಆಗೋಲ್ಲ. ಸೊ ಇದು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾಕೆ ಇದು ಮಾಡಿದ್ದೀವಿ ಅಂತೆಲ್ಲ ಹೇಳ್ಬಿಟ್ಟು. ನೆಕ್ಸ್ಟ್ ಇನ್ನೊಂದು, ಟೆಕ್ಸ್ಟಿಗೆ ಬಂದಾಗ ನಾವು ಆದಷ್ಟು ಬೋಲ್ಡ್ ಫಾಂಟ್ಸ್ನ ಯೂಸ್ ಮಾಡಬೇಕು. ಬೋಲ್ಡ್ ಅಂತ ಹೇಳಿದ್ರೆ ಫಾಂಟ್ಸ್ ಬಂದುಬಿಟ್ಟು ಥಿಕ್ನೆಸ್ ದಪ್ಪ ಇರಬೇಕು. ಥಿನ್ ಫಾಂಟು ಇದೆಲ್ಲ ಯೂಸ್ ಮಾಡಿದ್ರೆ ಹೆಲ್ಪ್ ಆಗೋಲ್ಲ. ಯಾಕಂತ ಹೇಳಿದರೆ ಇವಾಗ ಇಲ್ಲಿ ನೋಡಿದ್ರೆ, ಇವಾಗ ನೋಡಿ ನಾನು ಇಲ್ಲಿ ರಿವೀಲ್ ಬರುತ್ತಲ್ವ, ಆವಾಗ ನಮಗೆ ಹಿಂದ್ಗಡೆ ಇರೋ ವೀಡಿಯೋ ಕ್ಲೀನಾಗಿ ಕಾಣಿಸುತ್ತೆ. ಇದು ನಾವೇನೋ ಥಿನ್ ಫಾಂಟ್ ಯೂಸ್ ಮಾಡಿದಾಗ ವೀಡಿಯೋ ಕ್ಲೀನಾಗಿ ಕಾಣಿಸಲ್ಲ. ಆ ರೀಸನ್ಗೋಸ್ಕರ ನಾವು ಸ್ವಲ್ಪ ಥಿಕ್ ಅಥವಾ ಬೋಲ್ಡ್ ಫಾಂಟ್ಸ್ನ ಯೂಸ್ ಮಾಡಬೇಕು. ಸೊ ಇದರಲ್ಲಿ ಒಂದು ಫಾಂಟ್ ಬಂದುಬಿಟ್ಟು ಇಂಪ್ಯಾಕ್ಟ್ ಅಂತ ಫಾಂಟ್ ಇರುತ್ತೆ, ಇದು ನಿಮಗೆ ಗೂಗಲಲ್ಲಿ ಸಿಗುತ್ತೆ, ಯೂಸ್ ಮಾಡಿ. ಇದು ದಪ್ಪ ಫಾಂಟು. ಇದು ಬಿಟ್ಟರೆ ಪೀಸ್ ಸಾಂಗ್ಸ್ ಅಂತಿದೆ ನೋಡಿ, ಈ ಥರದ್ದು. ಇದ್ರ ನೀವು ಯಾವ ರೀತಿ ನೋಡ್ಬೇಕಂತ ಹೇಳಿದರೆ ಫಾಂಟ್ ಸೆಲೆಕ್ಟ್ ಮಾಡುವಾಗ ಇದು ನಿಮ್ಮ ಸ್ಕ್ರೀನ್ ಥರ. ಸೊ ಇದರೊಳಗಡೆ ನನ್ನ ವೀಡಿಯೋ ಎಷ್ಟು ಕ್ಲೀನಾಗಿ ನೋಡೋಕ್ಕಾಗಲ್ವಾ, ನೋಡೋಕ್ಕಾಗುತ್ತಾ, ಆ ರೀತಿ ನೀವು ಮೈಂಡಲ್ಲಿ ಇಟ್ಕೊಂಡು ಫಾಂಟ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದು. ಸೊ ಟೆಕ್ಸ್ಟ್ ಇದೆಲ್ಲ ಬರ್ದಾದ್ಮೇಲೆ ನೆಕ್ಸ್ಟು ಇವಾಗ ಆ್ಯನಿಮೇಷನ್ ಕ್ರಿಯೇಟ್ ಮಾಡೋದು. ಸೊ ಮೊದಲಿಗೆ ಈ ಟೆಕ್ಸ್ಟ್ ಲೇಯರ್ ಇದೆ ಅಲ್ವಾ, ಈ ಟೆಕ್ಸ್ಟ್ ಲೇಯರ್ಗೆ ಇಲ್ಲಿ P ಪ್ರೆಸ್ ಮಾಡಿ, ಪೊಸಿಷನ್ ಪ್ರಾಪರ್ಟಿ, ಆಮೇಲೆ S ಸ್ಕೇಲ್ ಪ್ರೆಸ್ ಮಾಡಿ. ಸೊ ಇದೆರಡು 0 ಸೆಕೆಂಡ್ ಇರೋವಾಗ ಕೀ ಫ್ರೇಮ್ ಮಾಡ್ಕೊಳ್ಳಿ. ನೆಕ್ಸ್ಟು 1.5 ಸೆಕೆಂಡ್ ಹತ್ರ ಬನ್ನಿ. ಇಲ್ಲಿ ಸೇಮ್ ಇದೆರಡು ಈ ಬಟನ್ ಒತ್ತಿ, ಇಲ್ಲಿ ಡಾಟ್ ಇದೆ ಅಲ್ವಾ ಇದು. ಸೊ ಇದೇನು ಮಾಡ್ತಿರೋದಂದರೆ ನಾವು ಕೀ ಫ್ರೇಮ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ವಿ. ಸೊ ಪೊಸಿಷನ್ನು ಮತ್ತು ಸ್ಕೇಲು. ಇವಾಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲಿ ನಮಗೆ ಸ್ವಲ್ಪ ಚಿಕ್ಕದಾಗಿರಬೇಕು, ಅಂದರೆ ಸ್ಕೇಲ್ ಆ್ಯನಿಮೇಷನ್ನ ಕೊಡ್ತಾ ಇದ್ದೀವಿ. ಸೊ ಚಿಕ್ಕದಾಗಿರುತ್ತೆ, ಹೋಗ್ತಾ ಹೋಗ್ತಾ ಝೂಮ್ ಆಗುತ್ತೆ, ಈ ರೀತಿ ಆ್ಯನಿಮೇಷನ್. ಸೊ ಅದಕ್ಕೆ ಇಲ್ಲೇನು ಮಾಡ್ತೀನಿ ನಾನು, ಸ್ವಲ್ಪ 85%. ಅಗೇನ್ ಇದು ನಿಮಗೆ ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದು ಸೆಟ್ ಮಾಡ್ಕೋಬೋದು. ನಾನಿಲ್ಲಿ ಅಂದಾಜಾಗೆ ಇಷ್ಟು ಚಿಕ್ಕದಾಗಿ ಇಟ್ಕೋತಾ ಇದ್ದೀನಿ. ಸೊ ಇವಾಗ ನಾವು ಪ್ಲೇ ಮಾಡಿದ್ರೆ ಲೈಟಾಗಿ ಈ ರೀತಿ ಝೂಮ್ ಆಗ್ತಾಯಿದೆ. ಆ್ಯಂಡ್
ಇದು ಅಗೇನ್ ಈ ಆ್ಯನಿಮೇಷನ್ ಎಲ್ಲ ಬಂದುಬಿಟ್ಟು ನಿಮ್ಮ ಫುಟೇಜ್ ಮೇಲೆ ಹೋಗುತ್ತೆ. ಇವಾಗ ನಮಗೆ ಹಿಂದೆ ಇರೋ ಫುಟೇಜು ನಮ್ಮ ಕ್ಯಾಮ್ರಾ ಮುಂದೆ ಮೂವ್ ಆಗ್ತಾಯಿದೆ ಅಲ್ವಾ, ಸೊ ಹಾಗಾಗಿ ಈ ಟೆಕ್ಸ್ಟು ಝೂಮ್ ಇನ್ ಆಗೋ ಎಫೆಕ್ಟು ಚೆನ್ನಾಗಿದೆ. ಸೊ ಕ್ಯಾಮ್ರಾ ಕೂಡ ಮುಂದೆ ಮೂವ್ ಆಗ್ತಾಯಿದೆ, ಟೆಕ್ಸ್ಟ್ ಕೂಡ ಹಿಂಗೆ ಸ್ಕೇಲ್ ಅಪ್ ಆಗ್ತಾ ಇರುತ್ತೆ, ಸಡನ್ನಾಗಿ ಹಿಂಗೆ ರಿವೀಲ್ ಆಗುತ್ತೆ. ನಿಮ್ಮ ವೀಡಿಯೋನಲ್ಲಿ ಏನಾದರೂ ಕ್ಯಾಮ್ರಾ ಅಂದರೆ ಹಿಂದೆ ಹೋಗ್ತಾ ಇದೆ, ಝೂಮ್ ಔಟ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಉಲ್ಟಾ ಆ್ಯನಿಮೇಷನ್ ಕೊಡ್ಬೋದು. ಅಂದರೆ ಇವಾಗ ಏನು ಮಾಡ್ತೀವಿ ಆ್ಯನಿಮೇಷನ್ ಅದನ್ನು ರಿವರ್ಸ್ ಮಾಡ್ಬೋದು ನೀವು. ಸೊ ಸ್ಟಾರ್ಟಿಂಗ್ ನಿಮ್ಮ ವೀಡಿಯೋ ಕಾಣಿಸ್ತಾ ಇರುತ್ತೆ, ಆಮೇಲೆ ಝೂಮ್ ಔಟ್ ಆಗಿಬಿಟ್ಟು ಆಮೇಲೆ ಟೆಕ್ಸ್ಟ್ ಬರುತ್ತೆ, ಈ ಥರ ಏನಾದರೂ ಮಾಡ್ಬೋದು. ಐಡಿಯಾನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಬೇರೆ ಇಂಪ್ಲಿಮೆಂಟೇಷನ್ಸ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇವಾಗ ಇಷ್ಟು ಕ್ರಿಯೇಟ್ ಮಾಡಿದ್ದೀವಿ. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಝೂಮ್ ಆಗುತ್ತೆ, ಇಲ್ಲಿಂದ ಇಲ್ಲಿ ಝೂಮ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಈ ಟೆಕ್ಸ್ಟು ಥ್ರೂ ವೀಡಿಯೋ ಕಾಣಿಸ್ಬೇಕು. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ನಾವು ಕ್ಯಾಮ್ರಾನ ಯೂಸ್ ಮಾಡ್ಕೋತೀವಿ. ಸೊ ಇಲ್ಲೇ ನಾನೇನು ಮಾಡ್ತೀನಿ, ಈ ಟೆಕ್ಸ್ಟ್ ಲೇಯರ್ನ ಫಸ್ಟು 3D ಕನ್ವರ್ಟ್ ಮಾಡ್ತೀನಿ. 3D ಕನ್ವರ್ಟ್ ಮಾಡಿದ್ಮೇಲೆ ಇವಾಗ ರೈಟ್ ಕ್ಲಿಕ್ ಮಾಡಿಬಿಟ್ಟು ನೀವು ಒಂದು ಕ್ಯಾಮ್ರಾನ ಕ್ರಿಯೇಟ್ ಮಾಡ್ಕೋತೀನಿ. ಅಗೇನ್ ಇದಕ್ಕೆ ಹೆಸರು ಕೊಡ್ಬೋದು, ಇಲ್ಲ ಓಕೆ ಅಂದ್ಕೊಡಿ. ಕ್ಯಾಮ್ರಾನಲ್ಲಿ P ಪ್ರೆಸ್ ಮಾಡಿ, ಕ್ಯಾಮ್ರಾ ಲೇಯರ್ ಸೆಲೆಕ್ಟ್ ಮಾಡಿಬಿಟ್ಟು. ಸೊ ಇವಾಗ ನಾವೇನು ಮಾಡ್ತಿರೋದು ಅಂತ ಹೇಳಿದ್ರೆ, ಈ 2D ಲೇಯರ್ಸ್ನಲ್ಲಿ ನಾವು ಆ್ಯನಿಮೇಷನ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟು ಕ್ಯಾಮ್ರಾ ಬಂದುಬಿಟ್ಟು ಮೂವ್ ಮಾಡ್ತೀವಿ ನಾವು. ಸೊ ಇವಾಗ ಪೊಸಿಷನ್ ಓಪನ್ ಮಾಡಿದ್ದೀವಲ್ಲ, ಇಲ್ಲಿ ಟೆಕ್ಸ್ಟ್ ಲೇಯರ್ದು ಆ್ಯನಿಮೇಷನ್ ಎಲ್ಲಿ ಎಂಡ್ ಆಗುತ್ತೆ ಆ ಪೊಸಿಷನ್ನಲ್ಲಿ ನಾವು ಕ್ಯಾಮ್ರಾ ಮೂಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ಪೊಸಿಷನ್ P. ನೆಕ್ಸ್ಟು ಇಲ್ಲಿಂದ ಇನ್ನೊಂದು ಸೆಕೆಂಡು 2 ಸೆಕೆಂಡು ನಿಮಗೆ ಬಿಟ್ಟಿದ್ದು ಎಷ್ಟು ಸ್ಲೋ ಆಗಿ ಬರಬೇಕು ಏನು ಅಂತ ಹೇಳ್ಬಿಟ್ಟು. ಇದಾದಮೇಲೆ ಇಲ್ಲಿ ನಮಗೆ ಇವಾಗ 2 ವ್ಯೂಸ್ಗೆ ಹೋಗೋಣ. ಇಲ್ಲಿ ಮೇಲೆ ಕಾಂಪೊಸಿಷನ್ ವಿಂಡೋನಲ್ಲಿ 1 ವ್ಯೂ ಅಂತಿದೆಯಲ್ಲ, 2 ವ್ಯೂಸಿಗೆ ಬನ್ನಿ. ಇಲ್ಲಿ ನಿಮ್ಗೆ 2 ಬರುತ್ತೆ. ಆ್ಯಕ್ಟಿವ್ ಕ್ಯಾಮ್ರಾನಲ್ಲಿ ನಮ್ಮ ಔಟ್ಪುಟ್ ಆ್ಯನಿಮೇಷನ್ ಕಾಣಿಸೋದು. ಸೊ ಇಲ್ಲಿ ಏನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಈ ಕಡೆ ಇನ್ನೊಂದು ವ್ಯೂ ಇದೆ ಅಲ್ವಾ, ಇಲ್ಲಿ ನಿಮಗೆ ಟಾಪ್ ಅಂತಿದೆ. ನಿಮ್ಮದ್ರಲ್ಲಿ ಕಸ್ಟಮ್ ಒನ್ನು ಬೇರೆ ಥರ ಏನಾದರೂ ಇದ್ದರೆ ಇಲ್ಲಿ ಬಾಟಮ್ ರೈಟಿಗೆ ಬಂದರೆ ವ್ಯೂಸ್ ಸೆಲೆಕ್ಟ್ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲಿರುತ್ತೆ. ಸೊ ಇಲ್ಲಿ ನಮಗೆ ಟಾಪ್ ವ್ಯೂ ಬೇಕು, ಅಂದರೆ ಮೇಲ್ಗಡೆಯಿಂದ ಇವಾಗ ನೋಡ್ತಾ ಇದ್ವಿ. ಸೊ ಇದು ನಮ್ಮ ಕ್ಯಾಮ್ರಾ. ಸೊ ಈ ಕ್ಯಾಮ್ರಾನ ಸೆಲೆಕ್ಟ್ ಮಾಡಿದಾಗ ನೀವು ಅಗೇನ್ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಈ ಲೇಯರ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನಾವು ಇವಾಗ ಸುಮ್ಮನೆ ಕ್ಯಾಮ್ರಾನ ಮುಂದೆ ತೊಗೊಂಡೋಗ್ಬೇಕು. ಮುಂದೆ ತೊಗೊಂಡೋಗ್ಬೇಕಂತ ಹೇಳಿದ್ರೆ Z ಆಕ್ಸಿಸ್ನಲ್ಲಿ ಮೂವ್ ಮಾಡಬೇಕು. ಸೊ ಈ ಬ್ಲೂ ಕಲರ್ ಆ್ಯರೋ ಕಾಣಿಸುತ್ತೆ ನಿಮಗೆ. ಸೊ ಅಗೇನ್ ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ನೀವು ನೋಡ್ಬೋದು ಝೂಮ್ ಇನ್ ಆಗುತ್ತೆ. ಆಮೇಲೆ ಸ್ಕ್ರಾಲ್ ಬಟನ್ನ ಪ್ರೆಸ್ ಮಾಡಿದ್ರೆ ಈ ರೀತಿ ಮೂವ್ ಮಾಡ್ಬೋದು. ಹಾಗೆ ನಿಮ್ಮದ್ರಲ್ಲಿ ಸ್ಕ್ರಾಲ್ ಬಟನ್ ವರ್ಕ್ ಆಗ್ತಿಲ್ಲ ಅಂದರೆ ಸ್ಪೇಸ್ ಬಾರ್ ಪ್ರೆಸ್ ಮಾಡಿ, ಆವಾಗ ಹ್ಯಾಂಡ್ ಟೂಲ್ ಬರುತ್ತೆ, ಆಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೂವ್ ಮಾಡ್ಕೋಬೋದು. ಸೊ ಇವಾಗ Z ಆಕ್ಸಿಸ್ ಹತ್ರ ಬಂದರೆ ಇಲ್ಲಿ ನೋಡ್ಬೋದು ಒಂದು ಆ್ಯರೋ ಮಾರ್ಕು, ಅದ್ರ ಕೆಳಗಡೆ Z ಅನ್ನು ಬರೆದಿರುತ್ತೆ. ಇವಾಗ ನೀವು Z ಆಕ್ಸಿಸಲ್ಲಿ ಈ ರೀತಿ ಮೂವ್ ಮಾಡ್ಬೋದು. ಸೊ ಇವಾಗ ಏನು ಮಾಡ್ತಿರೋದು ಅಂತ ಹೇಳಿದ್ರೆ, ನಾವು ಕ್ಯಾಮ್ರಾನ ಟೆಕ್ಸ್ಟ್ ಹತ್ರ ತೊಗೊಂಡೋಗ್ತಾ ಇದ್ದೀವಿ. ಸೊ ಎಷ್ಟು ಹತ್ರ ತೊಗೊಂಡೋಗ್ಬೇಕಂದ್ರೆ ಈ ವೈಟ್ ಅಥವಾ ಈ ಟೆಕ್ಸ್ಟ್ ಏನಿದೆ ಅದು ನಮ್ಮ ಸ್ಕ್ರೀನ್ನ ಫಿಲ್ ಆಗಬೇಕು. ಸೊ ಇವಾಗ ನೋಡಿ ಈ ರೀತಿ ಫುಲ್ ಸ್ಟ್ರೈಟಾಗಿ ತೊಗೊಂಡೋಗಿ, ಆಮೇಲೆ ಇವಾಗ ಇಲ್ಲಿ ನೀವು ಬೇಕಂದರೆ ಈ ಟೆಕ್ಸ್ಟ್ ಲೇಯರ್ನ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ, ಆ ವೈಟ್ ಫಿಲ್ ಆಗೋ ಥರ ಈ ರೀತಿ. ಸೊ ಇವಾಗ ನಾವು ಪ್ಲೇ ಮಾಡಿದ್ರೆ ನೋಡಿ ಈ ರೀತಿ ಆ್ಯನಿಮೇಷನ್ ಬರುತ್ತೆ. ಸೊ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿಂದ ಸ್ಕೇಲ್ ಅಪ್ ಆಗುತ್ತೆ ಟೆಕ್ಸ್ಟು. ಇದಾದ್ಮೇಲೆ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಕ್ಯಾಮ್ರಾನ ಹತ್ರ ತೊಗೊಂಡು ಬರ್ತದೆ. ಟೆಕ್ಸ್ಟ್ ಎಲ್ಲೂ ಮೂವ್ ಆಗ್ತಿಲ್ಲ, ನಾವು ಬರೀ ಕ್ಯಾಮ್ರಾನ ಅಂದರೆ ನಾವಿವಾಗ ಮುಂದೆ ಹೋಗ್ಬಿಟ್ಟು ನೋಡಿದ್ರೆ ಯಾವ ರೀತಿ ಇರುತ್ತೆ ಆ ರೀತಿ. ಸೊ ಈ ರೀತಿ ಮುಂದೆ ಹೋಗ್ಬಿಟ್ಟು ಇದ್ರ ಮುಂದೆ ನಿಂತಿದ್ದೀವಿ ಅಷ್ಟೇ. ಸೊ ಇದಿಷ್ಟೇ ಆ್ಯನಿಮೇಷನ್. ನೆಕ್ಸ್ಟು ಏನು ಮಾಡಬೇಕು, ಇವಾಗ ಹಿಂದೆ ವೀಡಿಯೋ ಕಾಣಿಸ್ಬೇಕಂತ ಹೇಳಿದ್ರೆ, ಇವಾಗ ನಾವು ಬ್ಯಾಕ್ಗ್ರೌಂಡ್ ವೀಡಿಯೋ ಯೂಸ್ ಮಾಡಿದ್ದೀವಲ್ಲ ಅದೇ ವೀಡಿಯೋನ ನಾನು ಇಲ್ಲದ ರೆಫರೆನ್ಸ್ ಆಗಿ ತೊಗೋತಾ ಇದ್ದೀನಿ. ಈ ವಿಡಿಯೋನ ನಾವು ಇವಾಗ ಟ್ರ್ಯಾಕ್ ಮ್ಯಾಟ್ ಮಾಡಬೇಕಷ್ಟೇ. ಸೊ ಇಲ್ಲಿ ನಿಮಗೆ ಟ್ರ್ಯಾಕ್ ಮ್ಯಾಟ್ ಆಪ್ಷನ್ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ F4 ಪ್ರೆಸ್ ಮಾಡಿ, ಇಲ್ಲ ಕೆಳಗಡೆ ಟಾಗಲ್ ಸ್ವಿಚಸ್ ಆರ್ ಮೋಡ್ಸ್ ಅಂತಿದೆಯಲ್ಲ ಇದನ್ನು ಪ್ರೆಸ್ ಮಾಡಿ. ಇವಾಗ ನಮಗೆ ಇಲ್ಲಿ ಟ್ರ್ಯಾಕ್ ಮ್ಯಾಟ್ ಅಂತಿದೆ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಆಫ್ಟರ್ ಎಫೆಕ್ಟ್ಸು 24 ವರ್ಷನು. ಐ ಥಿಂಕ್ 23 ಅಥವಾ 24 ವರ್ಷನಿಂದ ನಿಮಗೆ ಈ ರೀತಿ ಇರುತ್ತೆ ಟ್ರ್ಯಾಕ್ ಮ್ಯಾಟು. ಹಳೆ ವರ್ಷನ್ ಯೂಸ್ ಮಾಡ್ತಿದ್ರೆ ಬೇರೆ ಥರ ಇರುತ್ತೆ. ಹಳೆ ವರ್ಷನಲ್ಲಿ ಏನಂತ ಹೇಳಿದ್ರೆ, ನೀವು ಮಾಸ್ಕ್ ಥರ ಯೂಸ್ ಮಾಡೋ ಲೇಯರು ಮೇಲ್ಗಡೆ ಇರಬೇಕು, ಅಂದರೆ ಈ ಕೇಸ್ನಲ್ಲಿ ಟೆಕ್ಸ್ಟ್ ಲೇಯರ್ ಮೇಲ್ಗಡೆ ಇರಬೇಕು, ನಿಮ್ಮ ಫುಟೇಜ್ ಬಂದುಬಿಟ್ಟು ಅದ್ರ ಕೆಳಗಡೆ ಇರಬೇಕು. ಆಮೇಲೆ ಟ್ರ್ಯಾಕ್ ಮ್ಯಾಟ್ನಲ್ಲಿ ನೀವು ಆಲ್ಫಾ ಮ್ಯಾಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ 23, 24 ವರ್ಷನ್ಸ್ ಈ ಥರದ ವರ್ಷನ್ಸ್ನಲ್ಲಿ ಏನು ಮಾಡಬೇಕಂದ್ರೆ, ಸಿಂಪಲ್ಲು ಟೆಕ್ಸ್ಟ್ ಲೇಯರ್ ಮೇಲಿರಬೇಕು, ವೀಡಿಯೋ ಕೆಳಗಡೆ ಇರಬೇಕು, ಆ ಥರದ್ದೆಲ್ಲ ಏನಿಲ್ಲ, ನೀವು ಹೇಗೆ ಬೇಕಾದ್ರೂ ಪ್ಲೇಸ್ ಮಾಡ್ಬೋದು. ಸಿಂಪಲ್ಲು ವೀಡಿಯೋ ಲೇಯರ್ ತೊಗೊಳ್ಳಿ, ಇದ್ರದ್ದು ಟ್ರ್ಯಾಕ್ ಮ್ಯಾಟ್ ಈ ಪಿಕ್ ವಿಪ್ ಇರುತ್ತಲ್ಲ ಇದನ್ನು ನಿಮ್ಮ ಟೆಕ್ಸ್ಟ್ ಲೇಯರ್ಗೆ ಸೆಲೆಕ್ಟ್ ಮಾಡಿ. ಸೊ ಇವಾಗ ನಾವು ಆಚೆ ಬಂದರೆ ಸೊ ನಮಗೆ ಈ ರೀತಿ ಇರುತ್ತೆ. ಸೊ ನಾವು ಫಸ್ಟು ಬ್ಯಾಕ್ಗ್ರೌಂಡ್ ಅಂದರೆ ಮುಂಚೆ ವೀಡಿಯೋ ಹಾಕಿದೆ, ಇವಾಗ ಏನಿಲ್ಲ. ಸೊ ಬೇಸಿಕಲಿ ಇದು ಟ್ರಾನ್ಸ್ಪರೆಂಟ್ ಇರುತ್ತೆ. ನೀವು ಹಿಂದೆ ಇನ್ನೊಂದು ವೀಡಿಯೋ ಹಾಕ್ಬೋದು, ಹಾಗೆ ನಾನು ಹಾಕಿ ತೋರಿಸ್ತೀನಿ.
ಸೊ ಇವಾಗ ನಮಗೆ ಬ್ಯಾಕ್ಗ್ರೌಂಡಲ್ಲಿ ಒಂದು ವೀಡಿಯೋ ಇರುತ್ತೆ, ಆಮೇಲೆ ಪ್ಲೇ ಮಾಡ್ತಾ ಈ ರೀತಿ ಬರುತ್ತೆ. ಬಟ್ ಇವಾಗ ನಮಗೆ ಮುಂಚೆ ವೈಟ್ ಟೆಕ್ಸ್ಟ್ ಇತ್ತು, ವೈಟ್ ಟೆಕ್ಸ್ಟ್ ಹಾಗೆ ಇರಬೇಕು, ಆಮೇಲೆ ನನಗೆ ಈ ಟೆಕ್ಸ್ಟ್ ಕಾಣಿಸ್ಬೇಕು. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಸಿಂಪಲ್ಲು ಈ ಲೇಯರ್ನ ಡೂಪ್ಲಿಕೇಟ್ ಮಾಡಿ, ಟೆಕ್ಸ್ಟ್ ಲೇಯರ್ನ. ಸೊ ಡೂಪ್ಲಿಕೇಟ್ ಮಾಡೋಕ್ಕೆ Ctrl+D, ಡೂಪ್ಲಿಕೇಟ್ ಮಾಡಿದ್ಮೇಲೆ ಈ ಲೇಯರ್ನ ಆನ್ ಮಾಡಿ. ಇವಾಗ ನಮಗೆ ವೈಟ್ ಟೆಕ್ಸ್ಟ್ ಬಂತು. ನೆಕ್ಸ್ಟು ಈ ಲೇಯರು ಕೀ ಫ್ರೇಮ್ಸ್ನ ನೋಡ್ಬೇಕು ನಾವು, ಅದಕ್ಕೆ U ಪ್ರೆಸ್ ಮಾಡಿ, ಆವಾಗ ಕೀ ಫ್ರೇಮ್ಸ್ ಎಲ್ಲ ಕಾಣಿಸುತ್ತೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿವರೆಗೆ ಬರ್ತೀನಿ, ನಮ್ಮ ಕ್ಯಾಮ್ರಾ ಮೂವ್ಮೆಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಅದಕ್ಕೆ ಈ ಲೇಯರ್ಗೆ ಒಪಾಸಿಟಿ ಆ್ಯನಿಮೇಷನ್ನ ಕೊಡ್ತೀನಿ ನಾನು. ಸೊ ಇವಾಗ ನಾನು T ಪ್ರೆಸ್ ಮಾಡಿದ್ರೆ ಒಪಾಸಿಟಿ ಪ್ರಾಪರ್ಟಿ ಬರುತ್ತೆ. ಸೊ ಇಲ್ಲಿ ಕೀ ಫ್ರೇಮ್ ಕ್ರಿಯೇಟ್ ಮಾಡ್ತೀನಿ, ಆಮೇಲೆ ಒಂದು ಅರ್ಧ ಡ್ಯೂರೇಷನ್ ಆದಮೇಲೆ ನಾನು ಇಲ್ಲಿದು ಆಫ್ ಮಾಡ್ತೀನಿ. ಸೊ ಇವಾಗ ಏನಾಗುತ್ತೆ, ಸ್ಟಾರ್ಟಿಂಗ್ನಲ್ಲಿ ವೈಟ್ ಟೆಕ್ಸ್ಟ್ ಬರುತ್ತೆ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ತಾ ವೈಟ್ ಟೆಕ್ಸ್ಟ್ ಹೋಗ್ಬಿಟ್ಟು ನಮಗೆ ಈ ರೀತಿ ರಿವೀಲ್ ಬರುತ್ತೆ. ಇವಾಗ ನೀವೇನು ಮಾಡ್ಬೋದು, ಹಿಂದ್ಗಡೆಗೆ ಇನ್ನೊಂದು ವಿಡಿಯೋನ ಪ್ಲೇಸ್ ಮಾಡ್ಕೋಬೋದು ಬೇಕಾದ್ರೆ. ಸೊ ಈ ರೀತಿ. ಸೊ ಇವಾಗ ಮುಂಚೆ ಬ್ಯಾಕ್ಗ್ರೌಂಡಲ್ಲಿ ಒಂದು ವಿಡಿಯೋ ಇರುತ್ತೆ, ಪ್ಲೇ ಮಾಡ್ತಾ ನೆಕ್ಸ್ಟು ಇನ್ನೊಂದು ವಿಡಿಯೋ ಟ್ರಾನ್ಸಿಷನ್ ಆಗುತ್ತೆ ಈ ರೀತಿ. ಇದನ್ನೇ ನೀವು ಏನು ಮಾಡ್ಬೋದು, ಇದನ್ನು ನಾವು ಇವಾಗ ಆಲ್ಫಾ ಮ್ಯಾಟ್ ಮಾಡಿದ್ದೀವಲ್ಲ, ಇವಾಗ ಸದ್ಯಕ್ಕೆ ಇದನ್ನು ಆಫ್ ಮಾಡ್ತೀನಿ, ಹಿಂದೆ ಲೇಯರ್ನ. ಇದನ್ನು ನೀವು ಇನ್ವರ್ಟೆಡ್, ಸೊ ಅಗೇನ್ ಅಲ್ಲಿ ಹಳೆ ವರ್ಷನ್ಸ್ ಯೂಸ್ ಮಾಡಿದ್ರೆ ಆಲ್ಫಾ ಮ್ಯಾಟ್ ಅಂತ ಸೆಲೆಕ್ಟ್ ಮಾಡಿರ್ತೀರ, ಆಲ್ಫಾ ಮ್ಯಾಟ್ ಇನ್ವರ್ಟೆಡ್ ಅಥವಾ ಆಲ್ಫಾ ಇನ್ವರ್ಟೆಡ್ ಆ ಥರ ಏನೋ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಹೊಸ ವರ್ಷನ್ಸ್ ಯೂಸ್ ಮಾಡ್ತಿದ್ರೆ ಇಲ್ಲಿ ಪಕ್ಕದಲ್ಲಿ ಸೆಕೆಂಡ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಬೋದು. ಇವಾಗ ಇನ್ವರ್ಟ್ ಆಗಿದೆ. ಸೊ ಇವಾಗ ನೀವು ನೋಡಿದ್ರೆ ಸ್ಟಾರ್ಟಿಂಗು ನಮಗೆ ಬ್ಯಾಕ್ಗ್ರೌಂಡಲ್ಲಿ ವಿಡಿಯೋ ಇದೆ, ವೈಟ್ ಟೆಕ್ಸ್ಟ್ ಬರ್ತಾ ಇದೆ. ಸೊ ಈ ರೀತಿ ಪ್ಲೇ ಮಾಡ್ತಾ ಹೋದರೆ ನೆಕ್ಸ್ಟ್ ಇದು ಬ್ಲ್ಯಾಕ್ ಆಗುತ್ತೆ, ಬಟ್ ಇದು ಆ್ಯಕ್ಚುಲಾಗಿ ಬ್ಲ್ಯಾಕ್ ಅಲ್ಲ ಇದು. ಸೊ ಇಲ್ಲಿ ಒಂದು ವ್ಯೂಗೆ ಹೋಗ್ತೀನಿ, ಇದು ಟ್ರಾನ್ಸ್ಪರೆನ್ಸಿ ಆನ್ ಮಾಡಿದ್ರೆ ಹಿಂದೆ ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಇವಾಗ ಬ್ಯಾಕ್ಗ್ರೌಂಡ್ ವಿಡಿಯೋ ಆನ್ ಮಾಡಿದ್ರೆ ನೋಡಿ ಈ ರೀತಿ. ಸೊ ಸ್ಟಾರ್ಟಿಂಗ್ ಒಂದು ವಿಡಿಯೋ ಇರುತ್ತೆ, ಆಮೇಲೆ ಟೆಕ್ಸ್ಟ್ ಇದೆ, ಪ್ಲೇ ಮಾಡಿದಾಗ ಈ ರೀತಿ ಹೋಗ್ತಾ ನೆಕ್ಸ್ಟ್ ವಿಡಿಯೋಗೆ ಟ್ರಾನ್ಸಿಷನ್ ಆಗುತ್ತೆ. ಸೊ ಈ ರೀತಿ 2 ಆಪ್ಷನ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ಸಿಂಪಲಾಗಿ ನಾವು ಒಂದು ವಿಡಿಯೋ ಥ್ರೂ ಟೆಕ್ಸ್ಟ್ ಈ ಥರ ಟ್ರಾನ್ಸಿಷನ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ಸೊ ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಆ್ಯನಿಮೇಷನ್ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಇದೆಲ್ಲ ಬಂದ್ಬಿಟ್ಟು ನೀವು ಇವಾಗ ಈ ವೆಡ್ಡಿಂಗ್ ವೀಡಿಯೋಸ್ ಎಲ್ಲ ಮಾಡ್ತಾರಲ್ಲ, ಆ ಥರದಕ್ಕೆ ಯೂಸ್ ಮಾಡ್ಬೋದು. ಇಲ್ಲ ಟ್ರಾವೆಲ್ ವ್ಲಾಗ್ಸ್ ಮಾಡ್ತೀರಾ ನೋಡಿ, ಆ ಥರ ವೀಡಿಯೋಸ್ಗಳೆಲ್ಲ ಒಂದು ಇಂಟ್ರೋ ಥರ ಯೂಸ್ ಮಾಡ್ಕೋಬೋದು ನೀವು, ತುಂಬ ಚೆನ್ನಾಗಿದೆ. ಆ್ಯಂಡ್ ಅಗೇನ್ ಇದು ನಾನು ಸುಮ್ಮನೆ ಬೇಸಿಕ್ ಲೆವೆಲಲ್ಲಿ ಹೇಳ್ಕೊಟ್ಟಿದ್ದು. ಸೊ ಇದ್ರ ಮೇಲೆ ನೀವು ಕ್ರಿಯೇಟಿವಿಟಿ ಎಲ್ಲ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿರುವಂಥ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಅಗೇನ್ ಇದನ್ನು ನಾನು ಟೆಂಪ್ಲೇಟ್ ಕೂಡ ರೆಡಿ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಇದು ಪ್ರಾಜೆಕ್ಟ್ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನನ್ನ ಟೆಂಪ್ಲೇಟ್ನ ಪರ್ಚೇಸ್ ಮಾಡ್ಬೋದು. ಸೊ ಅಗೇನ್ ಈ ಟೆಂಪ್ಲೇಟ್ಸು ಇದೆಲ್ಲ ಕ್ರಿಯೇಟ್ ಮಾಡೋ ಮೇನ್ ರೀಸನ್ ಬಂದುಬಿಟ್ಟು ಬೇರೆಯವರೆಲ್ಲ ಪೇಟ್ರಿಯಾನ್ ಥರ ಕ್ರಿಯೇಟ್ ಮಾಡ್ತಾರೆ. ಅಂದರೆ ನೀವು ಇಷ್ಟು ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟರೆ ನಿಮಗೆ ಪ್ರಾಜೆಕ್ಟ್ ಫೈಲ್ಸು ಅದೆಲ್ಲ ಸಿಗುತ್ತೆ. ನಾನು ಪೇಟ್ರಿಯಾನ್ ಅದೆಲ್ಲ ಕ್ರಿಯೇಟ್ ಮಾಡೋ ಬದಲು ನಾನು ನನ್ನ ವೆಬ್ಸೈಟಲ್ಲಿ ನನ್ನ ಪ್ರಾಡಕ್ಟ್ಸ್ನ ಹಾಕ್ತಾಯಿದ್ದೀನಿ. ಆದಷ್ಟು ನನ್ನ ಪ್ರಾಡಕ್ಟ್ಸ್ ಎಲ್ಲ ರೀಸನಬಲ್ ಪ್ರೈಸೇ, ಅಂದರೆ 250 ರೂಪೀಸ್ ರೇಂಜಲ್ಲೇ ಇದೆ. ಬೈ ಚಾನ್ಸ್ ಕೆಲವೊಂದು ಪ್ರಾಡಕ್ಟಲ್ಲಿ ನಾನೇನಾದ್ರು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಮಾತ್ರ ಸ್ವಲ್ಪ ಪ್ರೈಸ್ ಜಾಸ್ತಿ ಇಡ್ತೀನಿ ಅಷ್ಟೇ. ಇಷ್ಟ ಇದ್ದರೆ ಸಪೋರ್ಟ್ ಮಾಡಬೇಕಂತ ಹೇಳಿದ್ರೆ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಅಗೇನ್ ಅದರಲ್ಲೂ ನಾನು ಟ್ಯುಟೋರಿಯಲ್ಸು ಇದೆಲ್ಲನೂ ಶೇರ್ ಮಾಡಿದ್ದೀನಿ ವಿತ್ ಡಾಕ್ಯುಮೆಂಟೇಷನ್ ಥರ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.